ಹೆಲ್ತ್ ಚಾಲೆಂಜಸ್ ಏನಾದ್ರು ಇತ್ತ ಬಾಬು ಸರ್ಗೆ? ಅವ್ರಿಗೆ BP ಶುಗರ್ ಇತ್ತು. ಅವರು ಶುಗರ್ ತುಂಬಾ ಡ್ರಾಪ್ ಆಗಿ ಲೋ ಶುಗರ್ ಆಗಿ ಅನ್ಕಾನ್ಶಿಯಸ್ ಆಗಿ ಹಾಸ್ಪಿಟಲ್ ಸೇರಿಸಿದ ಅದೊಂದು 2-3 ಎಪಿಸೋಡ್ ಆಗಿತ್ತು ಆ ಥರ. ದೀಪಾವಳಿ ಅಂತಂದ್ರೆ ಒಂದು ಬೆಳಕಿನ ಹಬ್ಬ, ಬಟ್ ನಿಮ್ಮ ಫ್ಯಾಮಿಲಿಗೆ ಅಥವಾ ನಮ್ಮ ಸಿನಿಮಾ ಫ್ಯಾಮಿಲಿಗೆ ಅದು ಬೆಳಕಿನ ಹಬ್ಬ ಅಲ್ಲ, ಬೆಳಕು ಹೋಗಿದ ಹಬ್ಬ. ನಮ್ಮದು ಯಾವುದೇ ತಂದೆಗಾಗ್ಲಿ ಅದು ಜವಾಬ್ದಾರಿ ಅಲ್ಲ, ಮಗಳನ್ನ ಮದುವೆ ಮಾಡಿ. ಇಲ್ಲ, ಅವ್ರಿಗೆ ಮಗಳ ಮದ್ವೆ ಅಂದ್ರೆ ಅವ್ರಿಗೆ ಅಳು ಬಂದ್ಬಿಡುತ್ತೆ. ಅವ್ರಿಗೆ ಹೆಂಗಂದ್ರೆ ಕೊಟ್ಟು ಕಳಿಸ್ಬೇಕಲ್ಲ, ಅದಕ್ಕೆ ಮಗಳ ಮದ್ವೆ ಅಂದ್ರೆ ಫಸ್ಟ್ ಟಿವಿಯಲ್ಲಿ ಸಿನಿಮಾ ಅಲ್ಲಿ ಎಲ್ಲಾದ್ರೂ ಮಗಳನ್ನ ಮದ್ವೆ ಮಾಡಿ ಕಳ್ಸೋ ಸೀನ್ ಬಂದ್ರು ಅಳಕ್ ಶುರು ಮಾಡ್ಬಿಡ್ತಾರೆ ನೆನೆಸ್ಕೊಂಡು. ಅವಳು ಕಲರ್ಲಿ ಹೂವಾಗಿ ಮುಗಿಸ್ಬಿಟ್ಟು ಲಾಸ್ಟ್ ಡೇ ಮುಗಿಸ್ಕೊಂಡ್ ಬಂದಿದ್ದು ನೆಕ್ಸ್ಟ್ 2ನೇ-3ನೇ ದಿನಕ್ಕೆ ಮದ್ವೆ ಆಗಿತ್ತು. ಯಾಕಂದ್ರೆ ಇನ್ನು ಹೀರೋಯಿನ್ ಆಗಿ ಇದೇ ಮಾತೆ ಎಲ್ಲಾರು ಕೇಳ್ತಾ ಇದ್ರು, ಯಾಕಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಮದ್ವೆ ಆದ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಮಾಡಿದ್ರೆ ಒಳ್ಳೆ ಆರ್ಟಿಸ್ಟ್. ನೂರೊಂದು ನೆನಪು. ಕುಚಿಕು ಯಾಕಮ್ಮ ಲೇಟ್ ಆಯ್ತು ಸಿನಿಮಾ ರಿಲೀಸ್? ಅದೇ ಯಾರಮ್ಮ ಪ್ರೊಡ್ಯೂಸರ್? ಹೊಸಬ್ರೆ. ಬಟ್ ಬಾಬು ಸರ್ ರಿಲೀಸ್ ಆಗೋ ಟೈಮ್ಗೆ ಆವಾಗ ಅವ್ರ ಹೆಲ್ತ್ ಸ್ವಲ್ಪ ಡಿಟೇರಿಯೇಟ್ ಆಗೋ ಟೈಮಲ್ಲಿ ಸ್ವಲ್ಪ ಓಕೆ ಹೋಗ್ತಾ ಇದ್ದವಾಗ. ಓಕೆ. ಅಂಡ್ ನಾನು ಡೋಂಟ್ ವಾಂಟ್ ನೀವಿಬ್ಬರು ನಮ್ಮ ಮಗಳನ್ನ ಕೂರಿಸಿ ನನಗೆ ನಾಟ್ ಹ್ಯಾವಿಂಗ್ ಎನಿ ಅದರ್ ಇಂಟೆನ್ಷನ್, ಓನ್ಲಿ ಆಸ್ ಎ ಆಡಿಯನ್ಸ್ ಪಾಯಿಂಟ್ ಆಫ್ ಇಂದ ನಾನು ಕೇಳ್ತೀನಿ. ವಾಟ್ ಎವರ್ ಇಫ್ ಯು ಆರ್ ಕಂಫರ್ಟಬಲ್ ಯು ವಾಂಟ್ ಟು ಆನ್ಸರ್. ಇಲ್ಲಾಂದ್ರೆ ಖಂಡಿತ ನೋ ಕಂಪಲ್ಷನ್. ಹೆಲ್ತ್ ಚಾಲೆಂಜಸ್ ಏನಾದ್ರು ಇತ್ತ ಬಾಬು ಸರ್ಗೆ? ಅವ್ರಿಗೆ BP ಶುಗರ್ ಇತ್ತು. ಅವರು ಶುಗರ್ ತುಂಬಾ ಡ್ರಾಪ್ ಆಗಿ ಲೋ ಶುಗರ್ ಆಗಿ ಅನ್ಕಾನ್ಶಿಯಸ್ ಆಗಿ ಹಾಸ್ಪಿಟಲ್ ಸೇರಿಸಿದ ಅದೊಂದು 2-3 ಎಪಿಸೋಡ್ ಆಗಿತ್ತು ಆ ಥರ. ನಮ್ಗೆಲ್ರಿಗೂ ಶಾಕಿಂಗ್. ಯಾವುದು ಎಲ್ಲರೂ ಮನೆಗಳಲ್ಲೂ ಅಥವಾ ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ದೀಪಾವಳಿ ಅಂತಂದ್ರೆ ಒಂದು ಬೆಳಕಿನ ಹಬ್ಬ, ಬಟ್ ನಿಮ್ಮ ಫ್ಯಾಮಿಲಿಗೆ ಅಥವಾ ನಮ್ಮ ಸಿನಿಮಾ ಫ್ಯಾಮಿಲಿಗೆ ಅದು ಬೆಳಕಿನ ಹಬ್ಬ ಅಲ್ಲ, ಬೆಳಕು ಹೋಗಿದ ಹಬ್ಬ ನಮ್ಮದು. ಯಾಕೆಂದರೆ ದೀಪಾವಳಿ ಟೈಮ್ನಲ್ಲೇ ನಾವು ಬಾಬು ಸರ್ನ ಫಿಸಿಕಲಿ, ನನಗೇನು ಅವರು ಇವಾಗ ಎಲ್ಲೋ ಇಲ್ಲೇ ಇದ್ದಾರೆ, ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಫಿಸಿಕಲಿ ನಾವು ಅವ್ರನ್ನ ದೂರ ಮಾಡ್ಕೊಂಡಿದ್ದು ಆ ಪರ್ಟಿಕ್ಯುಲರ್ ಟೈಮಲ್ಲಿ. ಅವಾಗ ಅಮ್ಮನ ಶೂಟಿಂಗಲ್ಲಿದ್ದರು, ನೀವೊಬ್ಬರೇ ಇದ್ರಿ ಅಂತ ಕಾಣುತ್ತೆ. ಸೇಮ್ ಇದೇ ಮನೆಯಲ್ಲಿ ಕಾಣುತ್ತೆ. ಏನಾಗಿತ್ತು? ಯಾಕೆ ನೀವು ಇಲ್ಲೇ ಇದ್ದಿದ್ರಿಂದ ಎನಿಥಿಂಗ್ ಯು ಕ್ಯಾನ್ ಟೆಲ್ ಮಾಮ್, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಇಲ್ಲ, ನೈಟ್ ಎಲ್ಲ ನಾರ್ಮಲ್ ಆಗೇ ಇತ್ತು. ಅಮ್ಮ ಶೂಟಿಂಗ್ ಅಲ್ಲಿ ಇದ್ರು, ಊಟ ಎಲ್ಲ ಚೆನ್ನಾಗಿ ಮಾಡಿ ಅಲ್ಲಿಗೆ ಪ್ರೀವಿಯಸ್ ಡೇ ಎಲ್ಲರಿಗೂ ಕಾಲ್ ಮಾಡಿ ಎಲ್ಲರಿಗೂ ವಿಶ್ ಮಾಡಿದಾರೆ. ದೀಪಾವಳಿ ಹಬ್ಬಕ್ಕೆ ವಿಶ್ ಮಾಡಿದಾರಂತಲ್ಲ, ನಿಮಗೂ ಫೋನ್ ಮಾಡಿದ್ರಮ್ಮ? ಎಲ್ಲರಿಗೂ ಫೋನ್ ಮಾಡಿ ವಿಶ್ ಮಾಡಿ ಎಲ್ಲ ನಾರ್ಮಲ್ ಆಗೇ ಇತ್ತು. ಊಟ ಮಾಡಿ ಅವ್ರ ಟೈಮಿಂಗ್ ಯಾವಾಗಲೂ ಕೀಪ್ ಅಪ್ ಮಾಡೋರು, ಊಟ ತಿಂಡಿ ಮಲಗೋದು ಎಲ್ಲ ಕರೆಕ್ಟಾಗಿ ಮುಗಿಸಿ ಅವ್ರು ನಿದ್ದೆ ಮಾಡಕ್ಕೆ ಹೋದ್ರು, ನಾನು ನಿದ್ದೆ ಮಾಡಕ್ಕೆ ಹೋದೆ. ಬೆಳಗ್ಗೆ ಯೂಶ್ವಲಿ ಹೇಳೋ ಟೈಮಿಗೆ ಹೇಳಲಿಲ್ಲ. ಅವ್ರು ಯಾವಾಗಲೂ ಟೈಮ್ ಕೀಪ್ ಅಪ್ ಮಾಡೋರು. ಅದರಿಂದ 8-8:30 ಅಷ್ಟೊತ್ತಿಗೆ ತಿಂಡಿ ಮುಗಿಸ್ಬಿಡ್ತಿದ್ರು. ಅಪ್ಪ ಬೇಗನೆ ಹೇಳೋರು. 7 ಎದ್ದು ನ್ಯೂಸ್ ಪೇಪರ್ ಎಲ್ಲ ಓದಿ ಕಾಫಿ ಕುಡಿದು ಎಲ್ಲ ಮಾಡ್ಕೊಡೋದು. ಇದೆಲ್ಲ ಕಾಫಿ ತುಂಬಾ ಇಷ್ಟ. ಫಿಲ್ಟರ್ ಕಾಫಿ ಅದೇ ಬೆಳಗ್ಗೆ ಎದ್ದು ಅದು ಫಸ್ಟ್ ಆಗ್ಬಿಡ್ಬೇಕು ಅವ್ರಿಗೆ. ಇದು ಯೂಶ್ವಲಿ ಹೇಳೋ ಟೈಮಿಗೆ ಎದ್ದಿಲ್ವಲ್ಲ ಅಂತ ಡೌಟ್ ಬಂದು ಡೋರ್ ಓಪನ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದ್ರು ಅಂತ ನೋಡಿದಾಗ ನಂಗೇನೋ ಬಿದ್ದಿದ್ದಾರೆ ಅಂತ ಅಷ್ಟೇ ಅಂದ್ಕೊಂಡಿದ್ದು. ಆ್ಯಂಬುಲೆನ್ಸ್ ಕಾಲ್ ಮಾಡಿ ಬಂದು ನೋಡಿದ್ರೆ ಅವ್ರು ಆಗಲೇ ಗೊತ್ತಾಗಿತ್ತು, ಬಟ್ ಅವ್ರು ನನಗೆ ಹೇಳಲಿಲ್ಲ ನಾನು ಹೆದರ್ಕೊಳ್ತೀನಿ ಅಂತ. ತಕ್ಷಣ ಅಕ್ಕನಿಗೆಲ್ಲ ಕಾಲ್ ಮಾಡಿದೆ, ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾಯಿತು. ಬಟ್ ದೇ ಡಿಕ್ಲೇರ್ಡ್. ನಾನು ಅಲ್ಲಿ ತನಕ ಇಲ್ಲ, ಏನೋ ಬೆರಿತಾ ಶುಗರ್ ಆಗಾಗ ಡ್ರಾಪ್ ಆಗ್ತಿತ್ತಲ್ಲ, ಅದರಿಂದ ಅನ್ಕಾನ್ಷಿಯಸ್ ಆಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅಲ್ಲಿ ಹೋದ್ಮೇಲೆ ಡಾಕ್ಟರ್ ಡಿಕ್ಲೇರ್ ಮಾಡಿದ್ರು ಇಲ್ಲ ಅಂತ. ನನಗೆ ಫೋನು ಅಲ್ಲಿ ಲೊಕೇಶನ್ಗೆ, ಸುಮಿ ನೀನು ಈ ದೀಪಾವಳಿಗೇನೆ ನನ್ನ ಜೊತೆಲಿ ಇಲ್ಲ, ಅದೇ ಲಾಸ್ಟ್ ಮಾರ್ತ್ ಅವ್ರದ್ದು, ಈ ದೀಪಾವಳಿಗೇನೆ ಮಿಸ್ ಆಗಿದೆಯಾ, ಯಾವ ಹಬ್ಬಕ್ಕೂ ನೀನು ಮಿಸ್ ಆಗಿಲ್ಲ, ವೆಡ್ಡಿಂಗ್ ಡೇ ಆ ಥರ ಬರ್ತ್ಡೇಸು ಅವು ಇದೆಲ್ಲ ಬರೋವಾಗ ನಾನು ಮಿಸ್ ಆಗ್ತಿರ್ಲಿಲ್ಲ, ಆ ಒಂದು ದೀಪಾವಳಿಗೆ ಮಾತ್ರ ನಾನು ಮಿಸ್ ಆಗಿಬಿಟ್ಟೆ. ಅದು ಹೇಳ್ತಾನೇ ಇದ್ರು, ನೀನಿಲ್ಲದೆ ಮನೇಲಿ ತುಂಬ ಒಂಥರ ಬೋರು, ಇದು ಒಬ್ಬಳು ಏನು ಮಾಡ್ತಾಳೆ ಪಾಪ. ಅವರಿಗೆ ಹಬ್ಬ, ಊರಲ್ಲಿ ಹಬ್ಬ ಫುಲ್ ಫ್ಯಾಮಿಲಿ ಜೊತೆ ಬಂದು ತುಂಬ ಜೋರು. ಬೆಳಗ್ಗೆ ಸೂರ್ಯ ಬರೋಕ್ಕೆ ಮುಂಚೆನೇ ಎದ್ದು ಎಣ್ಣೆ ಶಾಸ್ತ್ರ, ಸ್ನಾನ, ಪಟಾಕಿ ಹೊಡೆಯೋದು, ಫುಲ್ ಫ್ಯಾಮಿಲಿ ಒಂದು 30-40 ಜನ ಮನೆಯಲ್ಲಿ. ಸೊ ಆ ಥರ ಒಂದು ಅಟ್ಮಾಸ್ಫಿಯರ್ ಇರೋರಿಗೆ ಓಕೆ ದೀಪಾವಳಿಗೆ ಫ್ಯಾಮಿಲಿ ಇಲ್ಲ ಜೊತೆಗೆ ಅಂತ ನಾನಿಲ್ಲ. ಅದು ಸ್ವಲ್ಪ ದುಃಖವಾಗಿ ಹೇಳಿದ್ರು, ಒಂಥರ ನೈಟು
ಹೇಳ್ಬಿಟ್ಟು ಸರಿಮ್ಮ ನೀನು ಬೆಳಗ್ಗೆ ಬೇಗ ಹೇಳ್ಬೇಕಲ್ಲ ಶೂಟಿಂಗ್ಗೆ, ಆಗಲೇ ನಾನು ಇನ್ನೊಂದು 2-3 ದಿವಸದಲ್ಲಿ ಬಂದ್ಬಿಡ್ತೀನಿ. ವೀರಂ ಶೂಟಿಂಗ್ ಅಲ್ಲಿ ಅಜಿತ್ತು ಸರಿಮ್ಮ ನೀನು ಬೇಗ ಮಲ್ಕೋ, ಗುಡ್ ನೈಟ್, ಹ್ಯಾಪಿ ದೀಪಾವಳಿ ಅಂತ ಹೇಳಿಬಿಟ್ಟು ಫೋನ್ ಇಟ್ಟರು ಅಷ್ಟೇ. ಬೆಳಗ್ಗೆ ಇವಳಿದು ಹತ್ಕೊಂಡು ಫೋನು. ನೀವು ಅಲ್ಲಿಂದ ಇಲ್ಲಿಗೆ ಬರೋದು ಹೇಳಿಮ್ಮ, ಅಂದ್ರೆ ಮೈಂಡ್ ಸೆಟ್ ಹೆಂಗಿರುತ್ತೆ ನೋಡ್ಕೊಳ್ಳಿ. ನಾನು ಕ್ಯಾರವನ್ ಹತ್ತಾ ಇದ್ದೀನಿ, ಒಂದು ಕೈ ಹಿಂಗೆ ಸ್ಲಿಪ್ ಆಗೋಯ್ತು ನನಗೆ. ಹಿಂದೆ ಅಜಿತ್ ನಿಂತಿದ್ರು. ಅಮ್ಮ ಸ್ವಲ್ಪ ಧೈರ್ಯವಾಗಿ ಹೋಗಿಮ್ಮ, ಎಲ್ಲ ನಡೆಯುತ್ತೆ ಜೀವನದಲ್ಲಿ, ಎಲ್ಲ ಆಗುತ್ತೆ. ಅವರು ನನಗೆ ಧೈರ್ಯ ಹೇಳ್ತಾ ಇದ್ರು. ಹಂಗೆ ಕ್ಯಾರವನ್ಗೆ ಹೋಗಿದ್ದೀನಿ, ಅದು ಹೆಂಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೆಂಗೆ ಬಂದಿನಿ ಅಂತ ನನಗೆ ಗೊತ್ತಿಲ್ಲ. ಅಷ್ಟೊತ್ತಿಗೆ ಇಲ್ಲಿ ಏನು ಮಾಡಿದ್ದಾರೆ, ಟ್ರಾಫಿಕ್ ಎಲ್ಲಿ ಜಾಮೆ ಆಗ್ಬಿಡ್ತು ಅಂತ ಹೇಮಾ ಚೌಧರಿ ಅವ್ರನ್ನ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾನು ಒಬ್ಳೇ ಇದ್ನಲ್ಲ, ಅಮ್ಮ ಇರ್ಲಿಲ್ಲ. ಸೊ ಏನ್ ಮಾಡ್ಬೇಕು ನಂಗೇನೂ ಗೊತ್ತಿರ್ಲಿಲ್ಲ, ಅವಳಿಗೂ ಗೊತ್ತಿಲ್ಲ. ಹಾಸ್ಪಿಟ್ಲಲ್ಲಿ ಇದೀವಿ ಅಷ್ಟೇ ನಂಗೆ ಗೊತ್ತಿರೋದು. ನಂಗೆ ಅಲ್ಲಿ ಮನೆಗೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದೀವಿ. ಜನ ಎಲ್ಲ ಬರಕ್ ಫಸ್ಟ್ ಬಂದಿದ್ದವರು ಶಿವಣ್ಣ ಆರ್ಯನ್ ನಡೀತಾ ಇತ್ತು. ಅವರು ಬೆಳಗ್ಗೆ 7:30-8 ಗಂಟೆ ಆ ಟೈಮ್ಗೆನೆ ಫಸ್ಟ್ ಮನೆಗೆ ಬಂದಿದ್ದು. ಅಂಬರೀಷ್ ಅವರು, ಪ್ರೊಡ್ಯೂಸರ್ಸ್ ಯಾರು ಬಂದಿದ್ರು. ಅದಾದ್ಮೇಲೆ ಹೇಮಾಂಟಿ ಬಂದ್ರು. ಅವ್ರು ನಮಗೆ ಒಂಥರ ಹೆಂಗಂದ್ರೆ ಗಾಡ್ ಮದರ್ ತರ ಆಗೋಯ್ತು ಅವ್ರು ಬಂದು ಅಮ್ಮ ಇಲ್ಲ ಅಂತ ಅವ್ರಿಗೆ ಗೊತ್ತು, ನನಗೇನೋ ಬರಲ್ಲ ಅಂತ ಗೊತ್ತು. ಸೊ ಅವ್ರ ತಕ್ಷಣ ಎಲ್ಲ ಪೊಲೀಸ್ನ ಕೈ ಜನ ಬರಕ್ ಶುರು ಮಾಡ್ಬಿಟ್ರು. ನಮ್ಗೆ ಕಂಟ್ರೋಲ್ ಮಾಡಕ್ಕೆ ಆಗ್ಲಿಲ್ಲ. ಅವ್ರ ತಕ್ಷಣ ಕಮಿಷನರ್ ಅವ್ರಿಗೆಲ್ಲ ಕಾಲ್ ಮಾಡಿ ಎಲ್ಲ ಬ್ಯಾರಿಕೇಡ್ಸು ಪೊಲೀಸು ಎಲ್ಲಾರನ್ನೂ ಅರೇಂಜ್ ಮಾಡಿ ಅಮ್ಮ ಫುಲ್ CM ತರ ಬಂದ್ರು ಏರ್ಪೋರ್ಟಿಂದ. 15 ನಿಮಿಷ ಝೀರೋ ಟ್ರಾಫಿಕ್ ಮಾಡಿ ಎಲ್ಲ ಬ್ಲಾಕ್ ಮಾಡಿ ಕರ್ಕೊಂಡ್ ಬಂದ್ರು. ಆಮೇಲೆ ನಮ್ಮ ಬ್ರಾಹ್ಮಣ ಕಮ್ಯುನಿಟಿನಲ್ಲಿ ಅವತ್ತೇ ಮುಗಿಸ್ಬಿಡ್ಬೇಕು. ವಿ ಕೆನಾಟ್ ಕೀಪ್ ಅಂಟಿಲ್ ಅಂಡ್ ಅನ್ಲೆಸ್ ಬೇರೆ ವ್ಯಾಲಿಡ್ ರೀಸನ್ಸ್ ಇರೋವರೆಗೂ ನಾವು ಜನರಲಿ ಹೋದ್ಮೇಲೆ ಹೋದವ್ರನ್ನ ನಾವು ಇಟ್ಕೊಳಕ್ ಆಗೋದಿಲ್ಲ. ಸೊ ಟೈಮ್ ಲಿಮಿಟ್ ಇತ್ತು, ಅದರಿಂದ ತಕ್ಷಣ ಬಂದು. ಬಟ್ 3 o'clock ಏನೋ ಆಗೋಯ್ತು ನಾನು ಬರೋತ್ತಿಗೆ. ನನಗೆ ತಿಳಿಸಿದ್ದೆ ಅವರು 12 o'clockಗೆ. ಆವಾಗ ಡೈರೆಕ್ಟರ್ ಹತ್ರ ನಾನು ಹೇಳ್ತಾ ಇದ್ದೀನಿ, ಪರವಾಗಿಲ್ಲಮ್ಮ ನೀವು ಹೋಗ್ಬಿಟ್ಟು ಬನ್ನಿ, ಅದೆಲ್ಲ ಮುಗಿಸ್ಕೊಂಡು ಬನ್ನಿ, ಏನು ಟೆನ್ಷನ್ ತಗೋಬೇಡಿ, ಇದು ಹಿಂಗೆ ನಡೀತಾ ಇರುತ್ತೆ, ಬನ್ನಿ ಅಂದ್ಬಿಟ್ಟು ನನ್ನನ್ನು ಬೇಗ ಟಿಕೆಟ್ ಆವಾಗಲೇ ಬುಕ್ ಮಾಡಿಸಿ ಇಲ್ಲಿ ಬಂದು ಸೇರೋತ್ತಿಗೆ 3 o'clock. ಅಮ್ಮ, ನೀವು ಚೆನ್ನೈಯಿಂದ ಬೆಂಗಳೂರಿಗೆ ಬರೋದ್ರೊಳಗಡೆ ನಿಮ್ಮ ತಲೆ ಒಳಗಡೆ ಅದೇನೇ ನೋಡಿರುತ್ತೆ ನಿಮ್ಮೊಬ್ರು ಕಣ್ಣಲ್ಲಿ ಮುಂದೆ ಯಾರು ಓಡಾಡಿದ್ರು ನನಗೆ ಗೊತ್ತಾಗ್ತಿಲ್ಲ, ಯಾರು ಓಡಾಡ್ತಿದ್ದಾರೆ. ಅಲ್ಲೆಲ್ಲ ಭಯ ಬಿದ್ರು. ಅಮ್ಮ ನೀವು ಒಬ್ಬರೇ ಹೋಗ್ತಿದ್ರಿ, ಹೆಂಗಮ್ಮ ಒಬ್ಬರೇ ಹೋಗ್ತಿದ್ರಿ ಅಂದರೆ, ಪರವಾಗಿಲ್ಲ ನಾನು ಹೋಗ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟೆ. ಆದರೆ ಇಲ್ಲಿ ಕಾರ್ ನನಗೆ ಕಂಫರ್ಟಾಗಿ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ತುಂಬ ಲೇಟ್ ಮಾಡಿದೆ, ಟೈಮಿಗೆ ಬಂದು ರೀಚ್ ಆಗಿಬಿಟ್ಟಿದ್ದೀನಿ. ಆದರೆ ಬಂದು ಒಂದು 2.5 hours ಏನೋ ಕೂತಿದ್ದೀನಿ ಅಷ್ಟೇ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕೆ ಆಫ್ಟರ್ 6 ತೊಗೊಂಡು ಹೋಗ್ಬಾರ್ದಲ್ವಾ. ಅದು ಪಕ್ಕ ಅವರು ಫ್ಯಾಮಿಲಿ ಅವರೆಲ್ಲ 6 ಗಂಟೆ ಒಳಗೇನೆ ಎಲ್ಲ ಮುಗಿಸ್ಬಿಡ್ಬೇಕಿಲ್ಲಿ ಅಂದ್ಬಿಟ್ಟು ಒಂದು 2.5 hours ನಾನು ಕೂತಿದ್ದೀನಿ ಪಕ್ಕದಲ್ಲಿ ಅಷ್ಟೇ. ವೆರಿ ಸಾರಿ ಫಾರ್ ದಟ್ ವಾಟ್ ಎವರ್ ದ ಟ್ರಾಜಿಡಿ ಹ್ಯಾಪನ್. ಯಾಕೆಂತಂದ್ರೆ ಅದಾಗಿ ಕೆಲವೇ ದಿವಸದಲ್ಲಿ ನಮ್ಮ ಸಿನಿಮಾದಲ್ಲಿ ನಕ್ಷತ್ರ ಅವ್ರು ಆಕ್ಟ್ ಮಾಡಿದ್ರು. ಯಾಕಂದ್ರೆ ನೀವೇ ಬೇಕಿತ್ತು ನನಗೆ. ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ವಿತಿನ್ ಅ ಮಂತ್. ನವೆಂಬರ್ ಆಗಿದ್ದು ಜನವರಿ ನನಗೆ ಅದೊಂದು ಐ ಆಮ್ ಹಾನರ್ಡ್. ಯು ಆರ್ ನನ್ನ ಸಿನಿಮಾದಲ್ಲಿದ್ರಿ ಆ್ಯಂಡ್ ಅಮ್ಮ ನನ್ನ ಸಿನಿಮಾದಲ್ಲಿದ್ದರು ಆ್ಯಂಡ್ ಐ ಹ್ಯಾವ್ ಶೇರ್ಡ್ ಒಂದು ಸ್ಮಾಲ್, ನಾನು ಅವ್ರ ಮಗನಾಗಿ ಆ್ಯಕ್ಟ್ ಮಾಡಿದ್ದೆ ಚಮಕಲ್ಲಿ. ಸೊ ಅದು ನನಗೆ ಗಣೇಶ್ ನನ್ನ ತಮ್ಮ, ಅಮ್ಮ ನಮ್ಮಿಬ್ರಿಗೂ ತಾಯಿ. ಸೊ ಐ ಆಮ್ ಪ್ರಿವಿಲೇಜ್ ನಿಜವಾಗ್ಲೂ ನಿಮ್ಮ ಫ್ಯಾಮಿಲಿ ಜೊತೆ ಆ್ಯಂಡ್ ನಿಮ್ಮ ತಂದೆ ಜೊತೆಗೂ ನಂದೊಂದು ಚಿಕ್ಕ, ನಾನು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಅಷ್ಟು ಇಷ್ಟು ಕ್ಲೋಸ್ ಅಂತೆಲ್ಲ ಸುಳ್ಳು ಹೇಳಲ್ಲ, ಸಿಕ್ಕಿದಾಗ ತುಂಬ ಚೆನ್ನಾಗಿ ಮಾತಾಡೋರು, ಆ ಮಟ್ಟಕ್ಕೆ ಕ್ಲೋಸ್ ಇದ್ವಿ ಅಷ್ಟೇ. ಆ್ಯಂಡ್ ಐ ಆಮ್ ಪ್ರಿವಿಲೇಜ್ಡ್ ನಿಮ್ಮ ಫ್ಯಾಮಿಲಿ ಜೊತೆಗೆ ನಾನು ಇದು ಮಾಡಿರೋದು. ಯಾಕೆಂದ್ರೆ ಓಕೆ ನಾನು ಇನ್ನು ಎಮೋಷ್ನಲಿ ಐ ಡೋಂಟ್ ವಾಂಟ್ ಟು ಡ್ರ್ಯಾಗ್ ಯು ಪೀಪಲ್. ಇವಾಗ ಒಂದು ಒಳ್ಳೆ ವಿಚಾರಗಳು ಮಾಡೋಣ. ಉಮಾ ಮೇಡಮ್ ಅವ್ರ ಮದುವೆ, ಉಮಾ ಮೇಡಮ್ ಮದುವೆ ಯಾವಾಗಾಗಿದ್ದು? ಮದುವೆ ಅವಳು ಕಲರ್ಲಿ ಹೂವಾಗಿ ಮುಗಿಸ್ಬಿಟ್ಟು ಲಾಸ್ಟ್ ಡೇ ಮುಗಿಸ್ಕೊಂಡ್ ಬಂದಿದ್ದು ನೆಕ್ಸ್ಟ್ 2ನೇ-3ನೇ ದಿನಕ್ಕೆ ಮದ್ವೆ ಆಗಿತ್ತು. ಯಾಕಂದ್ರೆ ಇನ್ನು ಹೀರೋಯಿನ್ ಆಗಿ ಮ್ಯಾಡಮ್ ಇದೇ ಮಾತೆ ಎಲ್ಲಾರು ಕೇಳ್ತಾ ಇದ್ರು. ಯಾಕಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಮದ್ವೆ ಆದ. ಯಾಕೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಮಾಡಿದ್ರೆ, ಒಳ್ಳೆ ಆರ್ಟಿಸ್ಟ್, ಒಂದು ಒಳ್ಳೆ ಲಕ್ಷಣವಾದ ಮುಖ, ನೀವು ಈಗಲೇ ಯಾಕೆ ಮದುವೆ ಮಾಡಿಸ್ಬಿಟ್ಟಿದ್ರಪ್ಪ ಅಂತ ಕೇಳ್ತಾರೆ. ಏನು ಮಾಡೋದು ಸರ್, ಹೆಣ್ಮಕ್ಳಿಗೆ ಜೀವನ ಮುಖ್ಯ ಅಲ್ವಾ, ಎಲ್ಲದಕ್ಕಿಂತ ಅದು ಮುಖ್ಯ ಅಲ್ವಾ, ಅದಕ್ಕೆ ಮಾಡಿಸಿದ್ವಿ. ಒಳ್ಳೆ ಕೆಲಸ ಮಾಡಿದ್ರಿ, ಹೋಗಿ ಅಮ್ಮ ನೀವು ಅಂತಾರೆ. ನನ್ನ ಲೈಫ್ ಸೆಟ್ಲ್ ಆಗಿರೋದು ತುಂಬಾ ಒಳ್ಳೇದಮ್ಮ.
ವೆರಿ ಹ್ಯಾಪಿ. ಬಾಬು ಸರ್ ಐ ಥಿಂಕ್ ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ ಅಂತ ಕಾಣುತ್ತೆ. ಅದನ್ನೆಲ್ಲ ನೋಡಿ ಮಗಳು ಯಾವುದೇ ತಂದೆಗಾಗ್ಲಿ ಅದೊಂದು ಜವಾಬ್ದಾರಿ ಅಲ್ಲಮ್ಮ, ಮಗಳನ್ನ ಮದುವೆ ಮಾಡಿ. ಇಲ್ಲ, ಅವ್ರಿಗೆ ಮಗಳ ಮದ್ವೆ ಅಂದ್ರೆ ಅವ್ರಿಗೆ ಅಳು ಬಂದ್ಬಿಡುತ್ತೆ ಅವ್ರಿಗೆ. ಹೆಂಗಂದ್ರೆ ಕೊಟ್ಟು ಕಳಿಸ್ಬೇಕಲ್ಲ, ಅದಕ್ಕೆ ಮಗಳ ಮದ್ವೆ ಅಂದ್ರೆ ಫಸ್ಟ್ ಟಿವಿಯಲ್ಲಿ ಸಿನಿಮಾ ಅಲ್ಲಿ ಎಲ್ಲಾದ್ರೂ ಮಗಳನ್ನ ಮದ್ವೆ ಮಾಡಿ ಕಳ್ಸೋ ಸೀನ್ ಬಂದ್ರು ಅಳಕ್ ಶುರು ಮಾಡ್ಬಿಡ್ತಾರೆ ನೆನೆಸ್ಕೊಂಡು. ಸೊ ಆತರ ಎಮೋಷನಲ್ ಪರ್ಸನ್ ಅಲ್ಲ, ಎಮೋಷನಲ್ ತುಂಬ. ಇದು ಫ್ಯಾಮಿಲಿ ಅಂದ್ರೆ ತುಂಬಾ, ಫ್ಯಾಮಿಲಿ ಅಂದ್ರೆ ತುಂಬಾ ಪ್ರೊಟೆಕ್ಟಿವ್, ಎಮೋಷನಲ್, ಕನ್ಸರ್ನ್, ಒಂಥರ ಏನನ್ನೋದು ವೀಕ್ನೆಸ್ ಅವ್ರ ಫ್ಯಾಮಿಲಿ. ಅವ್ರ ವೀಕ್ನೆಸ್ ಫ್ಯಾಮಿಲಿ. ನಿಮ್ಮ ಅಳಿಯ ಉಮಾ ಮೇಡಮ್ ಹಸ್ಬೆಂಡ್ ಅವ್ರ ಹೆಸರೇನಮ್ಮ? ಅವ್ರ ಹೆಸರು ದುಷ್ಯಂತ್ ಅಂತ. ದುಷ್ಯಂತ್ ಏನ್ ಮಾಡ್ತಿದ್ದಾರೆ ದುಷ್ಯಂತ್ ಸರ್? ಸಾಫ್ಟ್ವೇರ್ ಇಂಜಿನಿಯರ್, ಒಳ್ಳೆ ಸಂಪಾದನೆ ಅವರಿಗೆ, ವೆಲ್ ಸೆಟಲ್ಡ್. ಬೆಂಗಳೂರಲ್ಲೇ ಇದಾರಲ್ಲ? ಬೆಂಗಳೂರಲ್ಲೇ ಇದ್ದಾರೆ. ಎಷ್ಟು ಜನ ಮಕ್ಕಳು ಮೇಡಮ್ಗೆ, ಉಮಾ ಮೇಡಮ್ಗೆ? ಒಬ್ನೇ ಮಗ ಮಾಧ್ವಿಕ್. ಈಗ ಅವನು 10th ಮುಗಿಸಿದ್ದಾನೆ. ಓಕೆ, ಮಾಧ್ವಿಕ್ ಅಂತ. ಮಾಧ್ವಿಕ್. ನಿಮಗೆ ಎಲ್ಲೂ ಅಂದ್ರೆ ಆಕ್ಟಿಂಗ್ ಆಫ್ ಕೋರ್ಸ್ ನಿಮ್ಗಿತ್ತು, ಉಮಾ ಮೇಡಮ್ಗಾಗ್ಲಿ ನಿಮ್ಗಾಗ್ಲಿ ಈ ಡೈರೆಕ್ಷನ್ ಎಲ್ಲೂ ಇಂಟ್ರೆಸ್ಟ್ ಬಂದಿಲ್ಲ? ಅಲ್ಲ, ಅಪ್ಪ ಎಲ್ಲಾನು ಅವರೇ ನೋಡ್ಕೊಳ್ತಿದ್ರು. ಸೊ ನಾನು ಒಂದು ಬ್ಯಾಂಕ್ಗೂ ನಾನು ಹೋಗಿರ್ಲಿಲ್ಲ. ಸೊ ಒಂದು ಚೆಕ್ ಬರೆಯೋಕ್ಕೂ ನಂಗೆ ಗೊತ್ತಿರ್ಲಿಲ್ಲ. ಸೊ ಅವ್ರು ಹೋದ್ಮೇಲೆ ಒಂದ್ 2-3 ವರ್ಷ ಆಯ್ತು ಎಲ್ಲ ಕಲ್ತು ಬರೋಕ್ಕೆ. ಯಾಕಂದ್ರೆ ಓಕೆ, ಈಗ ನಾನು ನೋಡ್ಕೊಳ್ಬೇಕು, ಮನೆ ನೋಡ್ಕೊಳ್ಬೇಕು, ಅಮ್ಮನ ನೋಡ್ಕೊಳ್ಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಆಮೇಲೆ ಬಂದು ಕಲಿಯೋಕೆ ನಂಗೆ ಒಂದು 2-3 ವರ್ಷ ಆಯ್ತು.